ಕಂಗ್ರ್ಯಾಚುಲೇಷನ್ಸ್ 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 ಅಪ್ಪ ಆಯ್ತವನೆ ಆಯ್ ಮಾಡು. ಇವ್ರದ್ದು ಇವತ್ತು ಬರ್ತಡೆ ಬ್ರದರ್. ಶೈಲಿ ನೋಡಿದ್ರೆ ನೀನು ಇಷ್ಟೇ ಉದ್ದ ಬೀಳು ಅದರಲ್ಲಿ ಪರವಾಗಿಲ್ಲ ಇಟ್ಕೊಳ್ಳಿ. ಇಲ್ಲಿ ಮದನ್ ಮಾಮ ಏನೋ ತಂದವನೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಆಲ್ರೆಡಿ ಟೈಮು 11:30 ಆಗಿದೆ. ಒಂದು ಫಂಕ್ಷನ್ನ ಅಟೆಂಡ್ ಮಾಡೋದಿತ್ತು, ಬಟ್ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಲೇಟ್ ಆಗೋಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಕರೆಂಟು ಇರಲಿಲ್ಲ. ಕರೆಂಟ್ ಇಲ್ಲದೆ ಇರೋ ಕಾರಣ ಇವರು ಸ್ವಲ್ಪ ತುಂಬ ಬೇಗ ಎದ್ಬಿಟ್ರು ಗೈಸ್. ನೋಡಿ, ಟೈಮು 11:30 ಆಗಿದೆ. ಹಾಂ, ಮಲ್ಕೊಂಡಿದ್ದೆ ಲೇಟು ಮೂವಿ ನೋಡ್ಕೊಂಡು 3 ಗಂಟೆಗೆ ಮಲಿಕೋತಾನೆ ಗೈಸ್. ಬೆಳಗ್ಗೆ 10:30 11 ಗಂಟೆಗೆ ಎದ್ದೇಳ್ತಾನೆ. ಸ್ವಲ್ಪ ಬೇಗ 7 hours 8 hours ಆಗುತ್ತೆ. ಆ ಥರ ಇಟ್ಕೋಬಾರ್ದು ನೀನು ಟೈಮಿಂಗ್ಸ್ನ. ನೈಟ್ 11 ಗಂಟೆಗೆ ಮನಿಕೊಂಡು ಬೆಳಗಿನ ಜಾವ 7 ಗಂಟೆ 8 ಗಂಟೆಗೆ ಎದ್ದೇಳೋ ಥರ ಇರಬೇಕು. ಹಂಗೆ ಮಾಡ್ತೀನಿ. ಸೊ ಬನ್ನಿ, ಅಣ್ಣನು ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದಾನೆ. ಲೇಟ್ ಆಗಿಬಿಟ್ಟಿದೆ. ಬನ್ನಿ ಗೈಸ್, ಇಲ್ಲಿ ಏನು ಫಂಕ್ಷನ್ ಅಂತಂದರೆ ನಮ್ಮ ಅಶ್ವಥ ಅಂತ ನೋಡಿದ್ದೀರಲ್ವ ಗೈಸ್, ಕೆಸಪುರದ ಹುಡುಗ, ಅವನ ಅಣ್ಣನ ಪಾಪು ನಾಮಕರಣ ಇದೆ. ಫುಲ್ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗ್ತಾ ಇದ್ದಾರೆ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಬನ್ನಿ, ಹೆಂಗಿರುತ್ತೆ ಏನು ಅಂತ ಇವತ್ತು ನೋಡುವ. ಲೆಟ್ಸ್ ಗೋ ಗೈಸ್. ಇಲ್ಲಿ ಕೆಂಗೇರಿ ಮೆಟ್ರೋ ಇಂದ ಅಲ್ಲೊಂದು ಸಿಗ್ನಲ್ ಬರುತ್ತಲ್ಲ ನಂದಿ, ಅಲ್ಲಿಗೆ ಹೋಗೋಷ್ಟರಲ್ಲಿ ನಾನು ಕೆಂಗೇರಿಯಿಂದ ರಾಮನಗರಕ್ಕೆ ಹೋಗ್ಬಿಟ್ಟಿರ್ತೀನಿ ಆರಾಮಾಗಿ. ಎವ್ರಿ ಟ್ರಾಫಿಕ್ ಗೈಸ್. ನಾನು ಸ್ಟ್ರಕ್ ಆಗೋದೇ ಎವ್ರಿ ಟೈಮ್ ಇಲ್ಲಿಂದ ಆ ಸಿಗ್ನಲ್ ಬರುತ್ತಲ್ಲ ಅಲ್ಲಿವರೆಗೂ. ಯಾರೆಲ್ಲ ಸ್ಟ್ರಕ್ ಆಯ್ತೀರಾ ಕಮೆಂಟ್ ಮಾಡಿ ಗೈಸ್. ಉತ್ತರಳ್ಳಿ ರೋಡ್ ಜಾಯಿನ್ ಆಗುತ್ತಲ್ಲ, ಉತ್ತರಳ್ಳಿ ಕೆಂಗೇರಿ ರೋಡ್ ಜಾಯಿನ್ ಆಗುತ್ತೆ. ಸೊ ಅದಕ್ಕೆ ಅಷ್ಟೊಂದು ಟ್ರಾಫಿಕ್. ಅದು ಫುಲ್ ಚಿಕ್ಕ ರೋಡ್, ಅದು ಕಂಜೆಸ್ಟೆಡ್ ರೋಡ್. ಅದಕ್ಕೆ ಫುಲ್ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಬಸ್ಸಸ್ಸು ಕೂಡ, ಡಿಪೋ, ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಇದೆ. ನಿಮ್ಮನೆ ಫಂಕ್ಷನ್ಗೆ ನಿಮ್ಗಿಂತ ಮುಂಚೆ ನಾವೇ ಬಂದಿದ್ದೀವಿ. ಅಲ್ಲ, ನೀವೇ ಬರ್ಬೇಕು ತಾನೆ ಫಸ್ಟು. ಇಲ್ಲಿ ಜನಗಳಿಗೆ ಹಾಕಕ್ ಬಂದಿದ್ದೀರಾ. ಜನಗಳಿಗೆ ಹಾಕ್ಬಿಟ್ಟು ಇಲ್ಲಿ ಜನಗಳಿಗೆ ಹಾಕಕ್ ಬಂದವ್ರೆ. ಸೊ ವಿನುತಾ ಅವರೇ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಯಜಮಾನ್ ರಂಗವ್ರೆ ಆರಾಮಾಗ ಅವ್ರಾ? ಏನಿಲ್ಲ ತಾನೆ ಮದುವೆ ಆದ್ಮೇಲೆ ಒಂದವ್ರಿಗೆಲ್ಲ ಚಾಕ್ಲೇಟ್ ಕೊಡ್ತಾನೆ ನೋಡಿ ಗೈಸ್. ಎಂಟ್ರಿ ಆಗಿತ್ತು. ಯಾಕಪ್ಪ ಚಾಕ್ಲೇಟ್? ವೆಜ್ ನಾನ್ ವೆಜ್? ನಾನ್ ವೆಜ್ ಬಂದಿದ್ಕೋ ವರ್ತ ಗೈಸ್, ನಾನ್ ವೆಜ್ ಅಂತೆ. ಸೊ ಇರ್ತವ್ರೆ, ಬನ್ನಿ ಇಲ್ಲಿ ಬನ್ರಿ ಬೇಗ. ಚಾಕ್ಲೇಟು. ಕಂಗ್ರ್ಯಾಚುಲೇಷನ್ಸ್ 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 ಅಪ್ಪ ಆಯ್ತವನೆ ನಿಜ. ಸೊ ಗೈಸ್, ನಮ್ಮ ಅಶ್ವಥ ಆ್ಯಂಡ್ ನಮ್ಮ ವಿನುತಾ ಅವರು ಇಬ್ರು ಸೇರಿ ಹಾಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಆಮೇಲೆ ಅಪ್ಪ ನಮ್ಮ ಹತ್ರಕ್ಕೆಲ್ಲ ಬರೋದೇ ಇಲ್ಲ ಇನ್ನ. ಕಾರ್ ಓನರ್ಗಳು ಆಗ್ಬಿಟ್ರಿ ನೋಡ್ರೆ. ಖುಷಿ ಆಗ್ತಿದ್ಯಾ? ಮಗ ಮತ್ತೆ ಸೊಸೆ ಇಬ್ರು ಕಾರ್ ತಗೊಂಡವ್ರೆ. ನಿಜ. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ಅಶ್ವಥ್ ಅವ್ರು ತಗೊಂಡಿರೋ ಕಾರ್ ನೋಡಿ ಗೈಸ್. ನಂದೇ ಅನ್ನೊಂದು ಬಿಲ್ಡಪ್ ಕೊಡ್ತಾ ಇದೀನಿ. ಚೆನ್ನಾಗೈತೆ. ಹುಷಾರಾಗಿ ಓಡಿಸು. ಕರ್ಕೊಂಡು ಟ್ರಿಪ್ ಹೋಗು. ಫಸ್ಟ್ ನೆಕ್ಸ್ಟ್ ವೀಕ್ ಹೋಗ್ಬೇಕು. ಬರೀ ಅವ್ರನ್ನ ಕರ್ಕೊಂಡೇ ಹೋಗ್ಬೇಡ, ಹೆಂಡತಿನೂ ಕರ್ಕೊಂಡು ಹೋಗು. ಶನಿವಾರದ ಹೊತ್ತು ಪ್ರತಿ ಶನಿವಾರ ಅವರು ದೇವಸ್ಥಾನಕ್ಕೆ ಹೋಗ್ಲೇಬೇಕಂತೆ. ಹೋಗ್ಬಿಟ್ಟು ನಾವಾಗ ಬೆಳ್ಕೊಂಡ್ ಬಂದವನೇ. ವೆನ್ಯೂ ಅಲ್ವೇನಾ? ಅನ್ಲಾಕ್ ಮಾಡು. ಯಾಪ ಹೊಡೆದೆ ಲಾಟ್ರಿ. ನೈಸ್, ಚೆನ್ನಾಗೈತೆ. ಹಾಂ, ಚೆನ್ನಾಗಿದೆ. ಯೂಶಲಿ ನನಗೂ ಹೂಂಡೈ ಇಷ್ಟ ಗೈಸ್. ಕ್ರೆಟಾ ಅಂದರೆ ನೆಕ್ಸ್ಟ್ ಲೆವೆಲ್ ನನಗೆ ಲವ್. ಬಟ್ ಕ್ರೆಟಾ ತಗೊಳಕ್ಕಾಗಲಿಲ್ಲ. ಹೂಂಡೈನೂ ಓಕೆ, ಸೇಮ್ ನನ್ನ ಕಾರ್ ಥರನೇ. ನಮ್ಗೊಂದು ರೌಂಡ್ ಕೊಡಿ ಬೈ. ಕೊಡಿ ಬೈ, ನಮ್ಗೊಂದು ರೌಂಡು. ಆಮೇಲೆ ಮರ್ತ್ಬಿಟ್ಟಿರಿ. ಆಮೇಲೆ ಇವ್ರ ಕಾರ್ ತಗೊಂಡ್ಮೇಲೆ ಮರ್ತಂಗ್ ನೀವು ಮರ್ತ್ಬಿಟ್ಟಿರ. ಆಮೇಲೆ ಯಾರು ಐತೆ ತರಲ್ಲ ಅಷ್ಟೇ ಗೈಸ್. ಕಾರ್ ಕೀ ಕೊಡ್ತಾನಂತ ಟೆಸ್ಟ್ ಮಾಡಿದೆ, ಪರವಾಗಿಲ್ಲ ಕೊಡ್ತಾನೆ. ಒಂದು 10 ನಿಮಿಷ. ಬರ್ತೀವಿ, ಬನ್ನಿ ಹೊರಡುವ. ಸಂಜು ಬೇಬಿ, ಏನ್ ಸಮಾಚಾರ? ಸ್ವಲ್ಪ ಬ್ರೈಟ್ ಆಗಿದೆ. ಬೆಂಗಳೂರಿಗೆ ಹೋಗಿಲ್ಲ ಅಂದ್ರೆ ಬ್ರೈಟ್ ಆಯ್ತಾನೆ ಗೈಸ್. ರಾಮನಗರದಲ್ಲೇ ಇದ್ರೆ ಫುಲ್ ಕಲರಲ್ಲಿ ಇರ್ತಾನೆ. ಗಾಡಿ ಚೆನ್ನಾಗಿದೆ, ಸೇಮ್ ನಂತರನೇನೆ. ಸೊ ಈಗ ಪಾಪುಗೆ ಏನಾದರೂ ಪೆಟ್ರೋಲು, ಬಟ್ ನಮ್ದು ಡೀಸೆಲ್.
ಪಾಪುಗೆ ಏನಾದ್ರು ಗಿಫ್ಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಮುಯ್ ಕೊಟ್ರೆ ಮರ್ತು ಬಿಡ್ತಾರೆ ಗೈಸ್, ಅವ್ರ ಅಪ್ಪ ಅಮ್ಮಂಗೆ ಹೋಗ್ಬಿಡುತ್ತೆ. ಗೋಲ್ಡ್ ಕೊಡೋಣ ಅಂತ ಗೋಲ್ಡ್ ಕೊಡೋಣ ಅಂತ ಸಂಜು ಗೋಲ್ಡ್ ಕೊಡ್ತಾ ಇದೆಯಾ? ನಿನ್ ಕಡೆಯಿಂದ ನಮ್ಮ ಕಡೆಯಿಂದ ಕೊಡ್ತಾರೆ ಗೋಲ್ಡ್. ಕತ್ತಲೆ ಹಾಕ ಮುಂದೆ ಅವ್ನು ಗೈಸ್ ಸಂಜು ಅದಕ್ಕೆ ಕೊಡಕ್ಕೆ ಅಂತಾನೆ. ಅಲ್ಲೇ ಬೀಚ್ ಅಲ್ಲೇ ಕೊಟ್ಬಿಡಲ್ಲ. ಹೆಂಗಿರೋ ಒಂದು ಬಾಕ್ಸ್ ತಗೋತೀನಿ, ಪ್ಯಾಕ್ ಮಾಡಿ ಕೊಟ್ಬಿಡು. ಸರಿ ಸರಿ ಕೊಡೋಣ. ಕಾರ್ ಗೀರ್ ಎಲ್ಲ ಅವ್ರ ಮನೇಲೆ ಇದೆ. ಒಂದ್ ಜೊತೆ ಬಟ್ಟೆ ಕೊಟ್ರೆ ಬಟ್ಟೆ ಹಾಕ್ತಾಗ ಮದನ್ ಕೊಟ್ಟಿದ್ವಿ ಅಂತ. ಕಾರ್ ಕೊಟ್ಬಿಡ್ತಿದ್ದ ನೀನು? ಕಾರ್ ಗೀರ್ ಎಲ್ಲ ಮನೇಲೇ ಇದೆ. ಚಿಕ್ಕ ಕಾರ್ ನೋಡ ಪಾಪುಗೆ ಅವ್ರ ಅಪ್ಪ ಅಮ್ಮಂಗಲ್ಲ. ನೋಡೋಣ ಯಾವ್ದು ಚೆನ್ನಾಗಿದೆ. ಅದಕ್ಕೆ ಇವರು ಬೃಹಸ್ಪತಿಗಳನ್ನ ಕರ್ಕೊಂಡ್ ಬಂದಿದ್ದೀವಿ ಗೈಸ್. ಇವ್ರಿಗೆ ಮಕ್ಳುಗಳಿಗೆ ತೆಗ್ದು ಅಭ್ಯಾಸ ಚೆನ್ನಾಗಿ ತೆಗಿತಾರೆ ಇವರು. ಎಷ್ಟು ಮಕ್ಳಿಗೆ ತೆಗ್ದಿಲ್ಲ ಇವರು. ಸೊ ನೋಡಿ ಗೈಸ್, ಇಷ್ಟು ಕಲೆಕ್ಷನ್ಸ್ ಇದೆ. ಇದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ? ಅವನು ಪಾಪು ಬೆಳ್ಳಗವನೇ. ಈ ಕಲರ್ ಚೆನ್ನಾಗಿತ್ತಾ? ಇಲ್ಲ ಅಲ್ಲ ಇತ್ತು. ಇದಾ ಗ್ರೀನಾ? ನೈಸ್. ಒಂದು ಸ್ವಲ್ಪ ಡಾರ್ಕ್ ಶೇಡ್ಸ್ ಎಲ್ಲ ತಗೊಳ್ಳೋಣ. ಕಾಂಬಿನೇಷನ್ ಚೆನ್ನಾಗಿದೆ. ಕಾಂಬಿನೇಷನ್ ತೆಳ್ಳಗಿದೆ ಬಟ್ಟೆ. ಸ್ವಲ್ಪ ಚೆನ್ನಾಗೈತಾ ಅಂತ. ಚೆನ್ನಾಗಿದೆ. ನಾನು ಹಾಕೊಳ್ಳೋದಲ್ಲ ಗೈಸ್, ಪಾಪು ಹಾಕೊಳ್ಳೋದು. ಇದನ್ನ ಪ್ಯಾಕ್ ಮಾಡಿಸ್ಕೊಂಡು ತಗೊಳ್ಳೋಣ. ಐ ಮಾಡು. ಇವ್ರದ್ದು ಇವತ್ತು ಬರ್ತಡೇ. ಬ್ರದರ್ ನನ್ನ ಬ್ಲಾಗಲ್ಲಿ ಗೈಸ್ ನಾಮಕರಣ ಅಂತ ಹೇಳ್ಬಿಟ್ಟಿದ್ದೀನಿ, ಬಟ್ ಬರ್ತಡೇ ಅಂತೆ. ಕಾರ್ ನೋಡ್ದವ ಕಾರಲ್ಲ ಎಂಟ್ರಿ ಹಿಂದೆಗಡೆ ಎಲ್ಲ ನೀಟಾಗಿ. ಆಯ್ತು ಬಾ, ಕಾರಲ್ಲಿ ಕೂತು. ನಮಗೆ ಕಾರು ಅಂದರೆ ಎಷ್ಟು ಇಷ್ಟ, ಕಾರು ಬೈಕು ಅಂತಂದರೆ. ಹೋಗೋಣ, ಟರ್ನ್ ಮಾಡು. ನಮ್ಮೂರಿನ ಹಿರಿಯರು, ನಮ್ಮೂರಿನ ಮುಖಂಡರು ಹಾಗೂ ಒಂದು ಪಕ್ಷದ ಅಧ್ಯಕ್ಷರು ನಮ್ಮ ವೆಂಕಟೇಶಣ್ಣವ್ರು ಬಂದಿದ್ದಾರೆ. ಹಾಯ್ ಮಾವ, ಏನು ಸಮಾಚಾರ? ಸ್ನೇಹಿತನ ಮಗುನ ಬರ್ತಡೆಗೆ ಬೇಗ ಬರಬೇಕಲ್ವ ನೀವು? ಹಾಂ ಬಂದಿದ್ದೀವಲ್ಲ. ನೋಡಿ ಅವ್ರ ಅಪ್ಪನೇ ಲೇಟಾಗಿ ಬಂದವ್ರೆ, ನೀನೇನು ಬಿಡುಗರು. ಆಂಟಿ ಚೆನ್ನಾಗಿದ್ದೀರಾ? ಮಗ ಚೆನ್ನಾಗವನಾ? ನೋಡಿ ಹೌದಾ? ಕಾರೆಲ್ಲ ತಗೊಂಡವನೆ, ನಮಗೇನು ಹೇಳಲೇ ಇಲ್ಲ. ನೋಡಿ ಇಷ್ಟೇ ಸ್ನೇಹಿತರು ಅಂತಂದ್ರೆ. ನಾಳೆ ಫ್ರೀ ಇದ್ರೆ ನಮ್ಗೇನು ಸಿಗಲ್ಲ ನೆಕ್ಸ್ಟ್ ಅಂತ ಹೇಳ್ತಾವನೆ. ಸರ್ಪ್ರೈಸ್ ಕೊಡೋಣ ಎಲ್ರಿಗೂ ಅಂದ್ಬಿಟ್ಟು ತಂದೆ ಒಟ್ಟಿಗೆ ಮನೆ ಮುಂದೆ ನಿಲ್ಸೋಣ, ಎಲ್ಲ ಟ್ರಿಪ್ ಕರ್ಕೊಂಡು ಹೋಗೋಣ ಅನ್ಕೊಂಡು. ನಡಿ ಈಗಲೇ ಹೋಗುವ. ಕಾರ್ ತಗೊಂಡೆ ಅಣ್ಣ, ನಾಳೆ ಎಲ್ಲ ಫ್ರೀ ಇದ್ದೀರಾ, ಎಲ್ಲರ ಪಾರ್ಟಿ ಮಾಡೋಣ ಅಂತ. ಎಲ್ಲರ ಪಾರ್ಟಿ ಮಾಡೋಣ ಅಂತ ಪೊಲೀಸವ್ರು ಬಂದ್ರ ಕಾರ ಹೇಳ್ತಾರ ನೋಡಲ್ಲ. ಡ್ರೈವರ್ ನೀಟಾಗಿ ಓಡಿಸ್ರಿ. ಅಲ್ಲಿ ಬರ್ತಾರ ಕಾರ್ ಡ್ರೈವರ್ ಇವರೇ ಗೈಸ್. ಹಾ ಬರ್ಲಿ, ಹೇಳ್ರಿ. ಬರುತ್ತಾ? ಓಕೆ. ಹಾ ಬನ್ನಿ. ಹ್ಯಾಪಿ ಬರ್ಡೇ. ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ಗಿಫ್ಟು ರೆಡಿ ಮಾಡಿಸಿದ್ದಾರೆ. ತಗೊಳ್ಳಲ್ಲ, ಹೋಗಿ ಬೇಗ ಚೇಂಜ್ ಮಾಡ್ಕೊ ಬರೋದು. ಯಾರು ಚೇಂಜ್ ಮಾಡ್ತೀರಪ್ಪ? ಚೇಂಜ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತಾ ನೋಡು ಅದ್ರ ಕಲರ್ಗೆ. ಬೇಡ ಅಶ್ವತ್ಥ, ನೀನೇ ಆಗ್ಬಿಡಲಿ. ಸೀರೆ ಹೊಡ್ಕೊಂಬಂದ್ರೆ ನೋಡಪ್ಪ, ಈ ಬಾಕ್ಸ್ ಎಲ್ಲ ಕೊಡ್ತೀವಿ. ಬೇಡ ಕಣಪ್ಪ. ನಮ್ಮ ಚೈಲ್ಡ್ಹುಡ್ಡಿನ ಮೋಸ್ಟ್ ಫೇವ್ರೇಟ್ ಕೇಕ್ ಹನಿ ಕೇಕ್. ಯಾರ್ಯಾರಿಗೆಲ್ಲ ಇಷ್ಟ ರೈಸ್ ಇದು. ಎಷ್ಟೇ ಕೇಕ್ ಬಂದ್ರು ದಿಸ್ ಇಸ್ ದಿ ಓಜಿ ಕೇಕ್ ಗೈಸ್. ಲವ್ ಕೇಕ್ ಇದೆ. ಹನಿ ಕೇಕ್ ಇತ್ತು ಬೆಸ್ಟ್ ಕೇಕ್. ಕೆಲಸ ಮಾಡೋ ಥರ ಡೌ ಮಾಡ್ತಾವನೆ ಗೈಸ್, ಕ್ಯಾಮ್ರಾ ಆನ್ ಆಗಿದ ತಕ್ಷಣ. ನಮ್ಮ ಮಾವರು ಕೇಕ್ ಮಾಸ್ಟರು. ಜಾಸ್ತಿ ಕೇಕ್ ತಿಂದ್ರೆ ಊಟ ಮಾಡೋಕ್ಕಾಗಲ್ಲ ಆಮೇಲೆ ಅಲ್ವಾ? ಸ್ವಲ್ಪ ಕೆಲಸ ಮಾಡ್ಬೇಕು ತಾನೇ. ತಿನ್ನಕ್ ಬಂದಿರೋರು ನಾವು ಜಸ್ಟ್ ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಾವು ತಿನ್ನೋದೇ ಕೆಲಸ. ಫೈನಲಿ ಎಲ್ಲರೂ ಹೋದಾದ್ಮೇಲೆ ಫೈನಲ್ ಆಗಿ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಪಾಪು ಕೈಲಿ ಇಟ್ಕೊಳಕ್ ಆಯ್ತದೆ ಅಣ್ಣ? ಪರವಾಗಿಲ್ಲ, ಇಟ್ಕೊಳ್ಳಿ. ಎಷ್ಟು ವರ್ಷ ಅಣ್ಣ? ಕರೆಕ್ಟಾಗಿ 1 ವರ್ಷಕ್ಕೆ ಮಾಡ್ತಾ ಇದೀರಾ ಏನು? ನಾಳೆ ಮಾಡೋಣ ಅನ್ಕೊಂಡೆ. ನಮ್ಮ ಫ್ಯಾಮಿಲಿ ಇನ್ನೊಂದು ಫಂಕ್ಷನ್. ಬರ್ತಡೇನೆ ಇವತ್ತು? ಹೌದಾ? ಹ್ಯಾಪಿ ಬರ್ಡೇ ಚರೀಶ್ ಗೌಡ. ನೆಕ್ಸ್ಟ್ ಯಾವಾಗಣ್ಣ ಏನಮ್ಮ ಬರ್ತಡೇ? 2ನೇ ವರ್ಷ ಕ್ಯಾಲೆಂಡರ್ ಅಲ್ಲಿ 2ನೇ. ಸೇಮ್ ಗೈಸ್,
ಒಂದು 20 ವರ್ಷದಿಂದ ಇದೇ ಥರ ಪೋಸಲ್ಲಿ ನಿಂತ್ಕೊಳ್ಳೋದು ಎಲ್ಲರೂ ಸೈಡ್ ಸ್ಟ್ರೈಟಾಗಿ ನಿಂತ್ಕೊಡ್ರಿ ಆರಾಮಾಗೆ. ಅದೇ ಕರೆಕ್ಟಾಗಿರುತ್ತೆ ಪೋಸ್ ಅದು. ದೊಡ್ಡ ಕೇಕ್ ತಗೊಂಬಂದವ್ರೆ, ಒಂದು ಪೀಸು ತಿನ್ಸಿಲ್ವಲ್ಲಣ್ಣ ಸ್ಟೇಜ್ ಮೇಲೆ ಬಂದವ್ರಿಗೆ. ಈಗ ಲಾಸ್ಟ್ ಈಗ ಕಟ್ ಮಾಡ್ಬಿಡೋಣ. ಗೈಸ್, ನನ್ನ ಬ್ಯಾಟಿಂಗ್ ಶಾಟ್ಸ್ ನೋಡಿ ಯಾವ ಥರ ಆಡ್ತೀನಿ ಅಂತ. ಬಟ್ ನಾನು ಕ್ರಿಕೆಟ್ ಯೂಶಲಿ ರೆಗ್ಯುಲರ್ ಆಗಿ ಏನು ಆಡಲ್ಲ. ಬನ್ನಿ ಮಾವರ, ಯಾಕೆ ಇರಲಿ ಬನ್ನಿರಿ. ನೋಡಿ ಈಗ ಒಂದು ಶಾಟ್ ಹೊಡಿತೀನಿ. ಬಾಲ್ ಹಿಂದಕ್ಕೆ ಹೋಯ್ತು ಅಷ್ಟೇ. ಹೊಡೆಯೋದನ್ನ ಮಾತ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ಗೈಸ್, ಇಲ್ಲಾಂದ್ರೆ ಅಜೀಬ್ ಆಗ್ಬಿಡ್ತೀನಲ್ಲ. ಚೆನ್ನಾಗೋಯ್ತಾ? ಕ್ರೇಜಿ ಶಾಟ್. ಸಿಕ್ಸ್ ಎಂತ ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ನಾನು ಗೈಸ್. ಅಯ್ಯಯ್ಯೋ ಗೈಸ್, ನಾವು ಚೈಲ್ಡ್ಹುಡಲ್ಲೆಲ್ಲ ಗ್ರೌಂಡಲ್ಲೆಲ್ಲ ಆಡ್ತಿದ್ದ ವಾಲಿಬಾಲು, ಕ್ರಿಕೆಟು ಸ್ಕೂಲ್ ಡೇಸಲ್ಲೆಲ್ಲ ಸಖತ್ತಾಗಿರೋದು ಬಾಯ್ಸ್ ಎಲ್ಲ ಸೇರಿಕೊಂಡು. ಬಟ್ ಈಗ ಕ್ರಿಕೆಟ್ ಗೇಮ್ ಇದೆ, ಬಟ್ ಬಾಯ್ಸ್ ಇಲ್ಲ ಗೈಸ್ ಜೊತೆಲಿ. ಏನಂತಿದ್ರು? ಕ್ರಿಕೆಟ್ ಬಾಯ್ಸ್ ಇದ್ದಾರೆ ನನಗೂ, ಬಟ್ ಹೋಗ್ತಾ ಇಲ್ಲ. ಇವಾಗ ಸ್ನೂಕರ್ ಹಿಡಿಬಿಟ್ಟಿದ್ದೀನಿ. ಸ್ನೂಕರ್ ಆಡೋಕ್ಕೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾನೆ ನಮ್ಮ ನಂದಿ. ಸೂಪರಾಗಿ ನಡೀತಿದೆ. ಊಟ ಖಾಲಿಗಿಲಿ ಆಗ್ಬಿಟ್ಟು ನೋಡ್ಕೊಳಪ್ಪ. ಹಾಂ, ನಾವು ಬರೋವರೆಗೂ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಂಟಿ ಬನ್ನಿ ಆಡಿ. ಕ್ರಿಕೆಟ್ ಅಲ್ವ ನೀವು? ನೀವು ಆಡ್ತೀರಾ? ಇಲ್ಲಿ ನೀವು ನಿಮ್ಮಂಥವ್ರು ಆಡೋಕ್ಕೆ ಅಂತಲೇ ಈ ಪ್ಲೇಸ್ನ ಮಾಡಿರೋದು. ಗೈಸ್, ಮೇನ್ ಮ್ಯಾಟ್ರಿಗೆ ಬಂದಿದ್ದೀವಿ. ಈ ಥರ ಕಾಂಬಿನೇಷನ್ ಊಟ ಮಾಡಿ ಎಷ್ಟೊಂದು ದಿನ ಆಗಿತ್ತು. ನಮ್ಮ ಮಾವ ಅವಾಗವಾಗ ತಿಂತಾ ಇರ್ತಾರೆ. ಹಂಗೈತಪ್ಪ ಊಟ? ಅನ್ಲಿಮಿಟೆಡ್ ಅಂತೆ ಗೈಸ್, ಎಷ್ಟು ಬೇಕಾದ್ರೂ ತಿನ್ಬೋದಂತೆ. ಆದರೆ ನಮಗೆ ಹೊಟ್ಟೆ ಎಷ್ಟಿದೆ ಅಷ್ಟೇ ಮಾತ್ರ ತಿನ್ನೋಕ್ಕಾಗೋದು. ಇವಾಗರು ಕವರ್ಗೆ ಇವ್ರು ತಂದಿದ್ಯಾ ಗೈಸ್? ಅವ್ರು ಮಾಡಿರೋದೆಲ್ಲ ಈ ಎಲೆ ಮೇಲೆ ಇದೆ ಅಂತ ನನಗೆ ಯಾಕೋ ಡೌಟು. ಹೆಂಗ್ರು? ಹಾಂ, ಈ ಕಡೆ ಇದಾಗಲೇ ಫೈನಲ್ ರೋಡ್ ಕಬಾಬ್ ಗೈಸ್. ಆಯ್ತಲ್ಲ ಗೈಸ್, ತಿನ್ನೋಕ್ಕೆ ಬೇಸಿಗೆಯಲ್ಲಿ ಊಟ ಮಾಡೋಕ್ಕಾಗಲ್ಲ. ಚಂದ್ರಣ್ಣವ್ರೆ, ನಾಚ್ಕೋಬೇಡಿ, ಇನ್ನೊಂದು ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಹಾಂ, ಮತ್ತೆ ಇಲ್ಲಿ ಗುರು ನಮ್ಗೆ ಇವೆಲ್ಲ ಇಲ್ಲ. ಹಿಂಗಂತ ಹಿಂಗಂದ್ರೆ ಏನು? ಮುದ್ದೆನಾ? ಸರಿ ಬೈ ಬರೋದಾ? ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಒಳ್ಳೆ ಊಟ ಆಯಿತು, ಒಳ್ಳೆ ಆಟ ಆಯಿತು ಎಲ್ಲ. ಬಾಯ್ ಸರ್, ಈಗ ಡಿಸ್ಪ್ಯಾಚ್ ಆಯ್ತಾ ಇದ್ದೀವಿ. ಮೋಸ ಮಾಡಬೇಕು ಅಂತ ಅಣ್ಣ ಇನ್ನೂ ಕಲಿಬೇಕು. ಇದೋ ಕೊಟ್ಟರೆ ಒಂದು ಸ್ವಲ್ಪ ನೋಡ್ಬೋದು. ಹಂಗೆ ಎತ್ತಾಕೊಂಡೈತಿ. ಬಾಯ್ ಬಾಯ್ ಅಣ್ಣ, ಬರೋದಾ? ಬನ್ನಿ. ನೀವು ಊರಿಗೆ ತಾನೇ ಬರೋದು? ನಾವು ಊರಿಗೆ ಹೋಗೋದು. ಬರೋದಾ? ಬಾಯ್ ಬಾಯ್. ನೀವು ಊರಿಗೆ ತಾನೇ ಬರೋದು? ಬಾಯ್ ಯಾಕೆ ಮಾಡ್ತಾ ಇದ್ದೀರಾ ಮತ್ತೆ? ನೀನು ಸುಮ್ಮನೆ ಹುಡುಗಿದಾಳೇನಾ? ನಿಜವಾಗ್ಲು? ಹೌದಾ? ವೈರಲ್ ಮಾಡಿ ವಿಡಿಯೋನ. ಲವ್ ಮಾಡ್ತಾನ. ಯಾರು? ನಮ್ಮ ಹುಡುಗಿ. ಎಲ್ಲಿ ಬೆಂಗಳೂರಂತೆ. ಬನ್ನಿ ಗೈಸ್, ನಾವೀಗ ಹೋಗುವ. ಸಂಜೆ ನೈಟ್ ಒಂದು ಮದುವೆ ಇದೆ, ಅಲ್ಲಿಗೂ ಅಟೆಂಡ್ ಆಗಬೇಕು. ಈಗ ಊರಿಗೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಆಗಿ ಮುಖ ಎಲ್ಲ ಫ್ರೆಶ್ ಅಪ್ ಮಾಡಿಕೊಂಡು ಮದುವೆ ಕಡೆ ಹೊರಡುವ. ಲೆಟ್ಸ್ ಗೋ. ಗೊತ್ತಾ ಇವ್ರು ಯಾರು ಅಂತ? ಹಾಂ, ಯಾರು ಹೇಳ? ಗೈಸ್, ಇವರಿಬ್ಬರು ನನ್ನ ಗೌಸೆ ಕಾಲೇಜ್ ಇಂಜಿನಿಯರಿಂಗ್ ಫ್ರೆಂಡ್ಸು, ಭರತ್ ಆ್ಯಂಡ್ ಚಂದನ್ ಅಂತ. ನಮ್ಮ ಫ್ರೆಂಡ್ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬ ವಿನಯ್ ಅಂತ ಮದುವೆ ಇದೆ. ನಮ್ಮ ಬ್ಯಾಚವರೆಲ್ಲ ಮದುವೆ ಆಗ್ತಾಯಿದ್ದಾರೆ, ನಾವೇ ಇನ್ನೂ ಮದುವೆ ಆಗಿಲ್ಲ. ನೀನಾಗೋ, ನನಗಿಂತ ದೊಡ್ಡವ ನೀನು. ನಮ್ಮ ಅಣ್ಣ ಅನ್ಕೊಳ. ನಿನಗಾರೆ ಈಗ ನಿನ್ನ ತಂಗಿ ಮದುವೆ ಮಾಡಿದ್ಯಾ ಕಣ, ನೀನು ಫುಲ್ ಕ್ಲಿಯರ್ ಆಗಿದ್ಯಾ ಈಗ. ಅವನವ್ರ ಅಕ್ಕನ ಮದುವೆ ಎಲ್ಲ ಆಗೈತೆ. ನಮ್ದೆಲ್ಲ ನೀನೇ ಮಾಡಿಯಾ? ನಮ್ಗಾರ ಹುಡುಗಿ ಹುಡುಕ್ಬೇಕು, ಆಗಲೇ ಹುಡುಗಿಕೊಂಡಿದ್ಯಲ್ಲ. ಸರಿ ಗೈಸ್, ಇವಾಗ ಮದುವೆ ಇದೆ ಒಂದು ಬೆಂಗಳೂರಲ್ಲ, JP ನಗರಲ್ಲಿ. ಅದನ್ನು ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಬಾಯ್ಸ್ ಬಂದಿದ್ದಾರೆ. ಇವರು ಇಲ್ಲೇ ಡ್ರೆಸ್ಅಪ್ ಆಗಿ 3 ಜನನು ಇಲ್ಲಿಂದ ಹೊರಡ್ತೀವಿ. ನೋಡಿ, ಇವರೆಲ್ಲ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾರೆ. ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ರೆ ಹೊಸ ಟ್ಯಾಗ್ನ ಈಚೆಗೆ ಬಿಚ್ಬೋದು. ಒಂದೊಂದು ಫಂಕ್ಷನ್ಗೆ ಒಂದೊಂದು ಡ್ರೆಸ್ಸು ಹೊಸದು. ಟ್ವಿನಿಂಗ್ ನೋಡಿ ಗೈಸ್, ಇನ್ಸಿಡೆನ್ಸು. ಇವನು ವೈಟ್ ಹಾಕೋನೆ, ನಾನು ವೈಟ್ ಹಾಕಿದ್ದೀನಿ. ನಮ್ಮ ಚಂದನ್ ಬೈ ಅವರು ವೈಟ್ ಹಾಕಿದ್ದಾರೆ. ಹೆಂಗಪ್ಪ ಮಾತಾಡ್ಕೊಂಬಂದ್ರ? 3 ಜನ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಂಗೆ ಒಂದೇ ಥರ ಹೋಯ್ತಾ ಇದ್ರು ಕಾಲೇಜ್ ಫ್ರೆಂಡ್ಸ್ ಅಂದ್ಬಿಟ್ಟು. ಹಂಗ ಕಾಕ ತಾಳಿಯ, ಕನ್ನಡದಲ್ಲಿ ಕಾಕ ತಾಳಿಯ. ಬನ್ನಿ, ಫ್ರೇಮಲ್ಲಿ ನಿಂತ್ಕೊಬಿಡುವ.
ನೋಡಿ ಗೈಸ್ 3 ಜನ ಫುಲ್ ವೈಟಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಗ್ಯಾಪಲ್ಲಿ ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀವಿ. ಒಂದು ಕಪ್ಪಲ್ಲಿ 3 ಜನ ಶೇರ್ ಮಾಡ್ತಾ ಇದ್ದೀವಿ. ಹಳೆ ನೆನಪು. ಹಾಗೆಲ್ಲ ಕಾಲೇಜ್ ಡೇಸಲ್ಲೆಲ್ಲ ಹಿಂಗೆ ಗೈಸ್, ನಾವು ಏನೇ ತಗೊಂಡ್ರು ಶೇರ್ ಮಾಡುವ. 3 ಜನ ಕಣ್ಣು ಹಾಕ್ತಿದ್ದ, ಈಗ ಒಂದೇ ಕಪ್ 3 ಐಸ್ ಕ್ರೀಮ್ ಏನೆಲ್ಲ ಮಾತಾಡ್ತಾರೆ. ಮಾಡಿರೋದು ಬಾಯ್ಸ್. ಏಕೆ ಬೈಲಿ ಗೈಸ್. ಇವರ ಸರ್ ನಂದಿ ಬಾ. ಅಪ್ರೂಪಕ್ಕೆ ನಮ್ಮ ಗೆಳೆಯ ಸಿಕ್ಕಿದ್ದಾನೆ ವಿಶ್ವ. ಅವಾಗ ಹಿಂಗಿದ್ದ ಈಗಲೂ ಹಂಗೆ ಸ್ವಲ್ಪ ಸೈಜ್ ಕಡಿಮೆ ಇರಬೇಕು. ಮೊಟ್ಟೆ ಹೇಳ್ಕೊತ ನೋಡಿ ಗೈಸ್. ಹೀಗೆ ಪಾರಣ ಚೆನ್ನಾಗಿದ್ಯಾ. ದಿನಗಳ ನಂತರ ಸಿಕ್ಕಿದ್ದೀವಿ ಗೈಸ್ ನಾವು. ಎಷ್ಟು ದಿನ ಆಗಿತ್ತಪ್ಪ ನಾವು ಸಿಕ್ಕಿ ಹೇಳಪ್ಪ. ಎಷ್ಟು ದಿನ ಆಗಿದೆ ಲಾಸ್ಟ್ ನೀವು ಮದುವೆನೇ ಲಾಸ್ಟ್ ಎಂಗೇಜ್ಮೆಂಟ್. ಮದುವೆ ಎರಡು ವರ್ಷ ಆಯಿತು. ಮದುವೆ 2 ವರ್ಷ ಆಯಿತು. 2 ವರ್ಷ ಆದ್ಮೇಲೆ 2 ವರ್ಷ ಲಾಂಗ್ ಗ್ಯಾಪೇ ಅದು. ಗೈಸ್, ನನ್ನ ಕಾಲೇಜ್ ಡೇಸ್ ಅಲ್ಲಿ ಇದ್ದ ಅಡ್ರೆಸ್ಗಳನ್ನೆಲ್ಲ ಇಲ್ಲಿ ರಿವೀಲ್ ಮಾಡ್ತಾನೆ. ಶೈಲಿ ನೋಡಿದ್ರೆ ನೀವು ಇಷ್ಟುದ್ದ ಇಷ್ಟೇ ಉದ್ದ ಬೀಳು, ಅದರಲ್ಲಿ ಬೀಪ್ ಆಗ್ತೀನಿ ಗೈಸ್ ಇದಕ್ಕೆಲ್ಲ. ಇನ್ನೊಂದು ಸೊ ಬಾಯ್ಸ್ ಎಲ್ಲ ಡಿಸ್ಪ್ಯಾಚ್ ಆಯ್ತಾ ಇದೀವಿ ಗೈಸ್. ಡಿಸ್ಪ್ಯಾಚ್ ಆಯ್ತಾ ಇದೀವಿ ಈಗ. ಬೈ ಸಿ ಯು. ಬೈ ಅದೇ ಬಾಯ್. ಬನ್ನಿ ಗೈಸ್ ಹೊರಡುವ ಈಗ. ಮುಗಿಸ್ಕೊಂಡು ಮನೆಗೆ ರೀಚ್ ಆದೋ. ಈ ಬೆಂಗಳೂರು ಟ್ರಾಫಿಕಲ್ಲಿ 10 ಕಿಲೋಮೀಟ್ರ್ ಹೋಗೋಕ್ಕೆ 1 ಅವರ್ ತೋರಿಸ್ತು. ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಆ್ಯಂಡ್ ಇನ್ಮೇಲೆ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಗೈಸ್. ಈಗ ಅಧಿಕ ಮಾಸ ಮುಗಿದು ಇನ್ನು ನೆಕ್ಸ್ಟ್ ಡೇಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ನಮ್ಮ ಮನೆಗೆ ಬಂದಿರೋ ಇನ್ವಿಟೇಷನ್ ಕಾರ್ಡ್ಸ್ನ ನೋಡ್ತಾ ಇದ್ದರೆ ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅಂತ ಯೋಚನೆ ಆಯ್ತೈತೆ. ನಾವು ಹೋದರೆ ಅವ್ರು ಬರೋದು ನಮ್ಮ ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಎಸ್, ಈ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ಕಿಲಿಶ ಬ್ಲಾಗ್ಸ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಸಿ ನೆಕ್ಸ್ಟ್ ವ್ಲಾಗ್ ಗಾಯ್ಸ್.